ಹೆಲೋ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಪರಿಣಿತ. ಇವತ್ತಿನ ಬ್ಲಾಗಲ್ಲಿ ನಾವು ಮಂತ್ರಾಲಯ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮು 3:30 ಗಾಯ್ಸ್, 3:45 ನೈಟ್ 3:45 ಮಿಡ್ ನೈಟ್. ಸೊ ಇವಾಗ 4 o'clockಗೆಲ್ಲ ಇಲ್ಲಿಂದ ಬಿಡ್ತೀವಿ ಗಾಯ್ಸ್. ಬಿಟ್ಮೇಲೆ ಇವತ್ತು ಮಂತ್ರಾಲಯ ಹೋಗ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ ಗಾಯ್ಸ್, ಅದನ್ನ ಅಲ್ಲೇ ಹೇಳ್ತೀನಿ. ಸೊ ಎಲ್ಲ ರೆಡಿ ಆಗಿದ್ದೀವಿ, ಇವಾಗ ಹೊರಟದಷ್ಟೇ ಗಾಯ್ಸ್. ತೋರಿಸ್ತಿದ್ದೀನಿ ಎಲ್ಲ ರೆಡಿ ಆಗಿದ್ದೀವಿ ನೋಡಿ ಗೈಸ್. ಎಲ್ಲ ರೆಡಿ ಆಗಿದ್ದಾರೆ, ಎಲ್ಲ ಪ್ಯಾಕ್ ಮಾಡ್ಕೊತವ್ರೆ ಗೈಸ್. ಇವಾಗ ಮನೆ ಬಿಡ್ತಾ ಇದ್ದೀವಿ, ಇನ್ನು ಕಾರ್ ಹತ್ತಕ್ಕೆ ಹೋಗಿಲ್ಲ. ಇವಾಗ ಮನೆ ಬಿಟ್ಟ ಮೇಲೆ ಕೆಳಗಡೆ ಹೋಗ್ತಾ ಇದ್ದೀವಿ ಗೈಸ್. ನೋಡಿ ಫ್ರೆಂಡ್ಸ್, ಎಲ್ಲ ರೋಡಲ್ಲಿ ರೆಡಿಯಾಗಿ ನಿಂತಿದ್ದೀವಿ. ಇಲ್ಲಿ ನಮ್ಮಪ್ಪ ಕಾರ್ನ ತೆಗಿತಾ ಇದ್ದಾರೆ ಆಚೆಗೆ. ಇವಾಗ ಎಲ್ಲ ಪೂಜೆನೂ ಮುಗೀತು. ಕಾರ್ಗೆ ಫಸ್ಟು ಹೊರಡಕ್ಕಿಂತ ಮುಂಚೆ ಅದೇನೋ ಪೂಜೆ ಮಾಡ್ತೀವಲ್ವಾ, ಅದನ್ನ ಮಾಡಿ ಮುಗೀತು. ಇವಾಗ ಹೊರಡ್ತಾ ಇದೀವಿ ಅಷ್ಟೇ ಗೈಸ್. ಚಪಾತಿ ಜೊತೆಗೆ ಏನ್ ತಿಂತಾ ಇದ್ದೀರಾ? ಚಟ್ನಿ. ಏನ್ ಚಟ್ನಿ ಅದು? ಖಾರ ಚಟ್ನಿ. ಸರಿ. ಯಾಕೆ ತಟ್ಟೆ ಯೂಸ್ ಮಾಡ್ತಾ ಇಲ್ಲ? ನ್ಯಾಚುರಲ್ ಆಗಿ ಯೂಸ್ ಮಾಡ್ಬೇಕು, ತಿನ್ಬೇಕು ಅಂತ ತಿಂತಾ ಇದೀವಿ. ಮಮ್ಮಿ ಯಾಕೆ ಪ್ಲೇಟ್ ಅಂತ ತಿಂತಾ ಇಲ್ಲ ಮಮ್ಮಿ? ಕಾರೆಲ್ಲ ಐತೆ ಪ್ಲೇಟು, ಆದ್ರೂ ತಿಂತಾ ಇಲ್ಲ ಇವರು. ಇನ್ನು ನನ್ನ ತಮ್ಮನ್ ಕೇಳಂಗೆ ಇಲ್ಲ. ಚಟ್ನಿ ತಗೊಂಡ್ ಜಾಮ್ ತರ ಸುತ್ಕೊಂಡ್ ತಿಂತವನೆ ರೋಲ್ ಮಾಡಿ. What are you making for your ಅವ್ನ್ ದೂರ ಕೂಡ ಐತವನೆ. ಕೌಶಿ ಹೆಂಗಾಯ್ತು? ಚೆನ್ನಾಗೈತೆ ಗೈಸ್. ಇಷ್ಟು ದೂರ ಟ್ರಾವೆಲ್ ಮಾಡಿ ಸುಸ್ತಾಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಇಲ್ಲಿ ಬಂದಿದೀವಿ. ಇಲ್ಲಿ ನೋಡಿ ಗೈಸ್, ನಾನು ಇನ್ನೂ ತಿಂದೇ ಇಲ್ಲ, ತಿನ್ಬೇಕು ಗೈಸ್. ಇವಾಗ ಬ್ರೇಕ್ಫಾಸ್ಟ್ ಮುಗೀತು, ಹೊರಡ್ತಾ ಇದೀವಿ ಗೈಸ್. ನೋಡಿ ಇವಾಗ ಇನ್ನ ಮಂತ್ರಾಲಯ ಹೋಗ್ತಾ ಇರೋದಲ್ವಾ, ಇನ್ನ 120 ಕಿಲೋಮೀಟರ್ಸ್ ಏನೋ ಇದೆ ಗೈಸ್. ಇಲ್ಲಿ ನೋಡಿ ಗೈಸ್, ನನ್ನ ತಮ್ಮ ಇದ್ ನೋಡ್ಕೊಂತವ್ನೆ ಮ್ಯಾಪ್ ನ. ಇಲ್ಲಿ ನೋಡಿ, ಒಂದ್ ಸ್ಯಾಟಲೈಟ್ ಮ್ಯಾಪ್ ಆನ್ ಮಾಡ್ಕೊಂಡ್ಬಿಟ್ಟವ್ನ, ಅದಕ್ಕೆ ಮ್ಯಾಪ್ ಹಂಗ್ ಕಾಣಿಸ್ತಿರೋದು ಗೈಸ್. ನಾನ್ ನಿಮ್ಗೆ ಅವಾಗ್ಲೇ ನಮ್ಮ ಅತ್ತೆನ ಇಂಟ್ರೊಡ್ಯೂಸ್ ಮಾಡೋದನ್ನ ಮರ್ತೋಗ್ಬಿಟ್ಟೆ, ಅದಕ್ಕೆ ಇವಾಗ ನಾನ್ ನಿಮ್ಗೆ ಅವ್ರನ್ನ ಮೀಟ್ ಮಾಡಿಸ್ತೀನಿ ಗೈಸ್. ಇವ್ರೇ ಗೈಸ್ ನಮ್ಮ ಅತ್ತೆ. ಅತ್ತೆ, ನಿಮ್ಗೆ ಏನ್ ಅನಿಸ್ತೈತೆ ನಮ್ ಜೊತೆ ಬರ್ತಾ ಇರೋದಕ್ಕೆ? ಖುಷಿ ಆಯ್ತಾ ಇದೆ. ನಾವೀಗ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ, ನನ್ ತಮ್ಮ ಕರ್ಕೊಂಡ್ ಹೋಯ್ತಾವ್ರೆ. ಆಮೇಲೆ ಚೆನ್ನಾಗಿ ಎಲ್ಲಾ ಜರ್ನಿ ಮಾಡ್ತಾ ಇದೀವಿ. ಏನು ಅನಿಸ್ತೈತಿ ನಿಂಗೆ ಅತ್ತೆ ಜೊತೆ ಟ್ರಾವೆಲ್ ಮಾಡ್ತಿರೋದಕ್ಕೆ? ನಂಗೆ ತುಂಬಾ ಖುಷಿ, ಮಗಳ ತರಾನೇ ಆಯ್ತಾ ಇದೆ. ತುಂಬಾ ಖುಷಿ ಆಯ್ತಾ ಇದೆ. ನಾವೆಲ್ಲ ಹೋಯ್ತಾ ಇದೀವಲ್ಲ, ತುಂಬಾನೇ ಸಂತೋಷ ಆಯ್ತು. ಮಧ್ಯದಲ್ಲಿ ಕಾರ್ತಿಕ್ ಕೂತವನೆ. ನಿಂಗೆ ಅನಿಸ್ತೈತೆ ಕಾರ್ತಿ? ಖುಷಿ ಇದೆ. ಆಮೇಲೆ ಗೈಸ್, ನಮ್ಮ ಅಣ್ಣ ಕೂಡ ನಮ್ ಜೊತೆ ಟ್ರಾವೆಲ್ ಮಾಡ್ತವನೆ ಗೈಸ್. ಅಂಡ್ ನನ್ ತಮ್ಮನು, ನಮ್ಮ ಅತ್ತೆ ಅಂಡ್ ನಾವೆಲ್ಲರೂ ಗೈಸ್, ನಾವು 5 ಮೆಂಬರ್ಸ್. ಈಗ ಮಮ್ಮಿನ್ ಮಾತಾಡ್ಸ್ಕೊ ಬರೋಣ. ಮಮ್ಮಿ, ನಿಂಗೆ ಏನ್ ಅನಿಸ್ತೈತೆ ಹೇಳಿ ಇವಾಗ? ಅತ್ತೆ ಕೂಡ ಜೊತೆಗಿದ್ದಾರೆ, ಸೊ ನಿಮ್ಗೆ ಏನ್ ಫೀಲಿಂಗ್ ಬರ್ತಾ ಇದೆ? ಅವರು ಯಾವಾಗ್ಲೂ ನನ್ ಜೊತೆ ಕರ್ಕೊಂಡ್ ಹೋಗ್ತಾ ಇರ್ತೀನಿ ಆಯ್ತಾ, ಕಾಮನ್ ಆಗಿ. ಅವರು ತುಂಬಾ ಎಂಜಾಯ್ಮೆಂಟ್ ಕೊಡ್ತಾರೆ, ಅದಕ್ಕೋಸ್ಕರ ಖುಷಿ ಆಗ್ತಾ ಇದೆ. ಪಾಪ, ನಿಮ್ಗೆ ಅತ್ತೆ ಬರ್ತಾ ಇರೋದಕ್ಕೆ ನಿಮ್ಗೆ ಏನ್ ಫೀಲ್ ಆಗ್ತೈತೆ ಹೇಳಿ ಪಾಪ? ಫ್ಯಾಮಿಲಿ ಫುಲ್ ಇದೆ, ಎಲ್ಲರೂ ಆಂಧ್ರ ಹೋಗ್ತಾ ಇದೀವಿ, ಹಂಗೆ ಮೆಡ್ಚಲ್ ಹೋಗ್ತಾ ಇದೀವಿ. ತೆಲಂಗಾಣ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ ಹೋಗ್ತಾ ಇದೀವಿ. ಅದರಿಂದ ನಮ್ಗೆ ಖುಷಿ ಆಗ್ತಾ ಇದೆ, ಆರಾಮ ಜರ್ನಿ ಮಾಡ್ತಾ ಇದೀವಿ. ನಿಮ್ಗೆ ಟಯರ್ಡ್ ಅನ್ನಿಸ್ತಾ ಇಲ್ವಾ? ಏನ್ ಅನ್ನಿಸ್ತಾ ಇಲ್ಲ, ಎಲ್ಲರೂ ಇರೋದ್ರಿಂದ ಟಯರ್ಡ್ ನನಗೆ ಕಾಣಿಸ್ತಾ ಇಲ್ಲ. ಭಕ್ತ ಕೂತಿದಾರಲ್ಲ, ಕಂಪ್ನಿ ಕೊಡ್ತಾ ಇರ್ತಾರೆ, ಜೊತೆಗೆ ನನ್ನ ಮಗಳು ಮಗ ಎಲ್ಲ ಕೊಡ್ತಾರೆ, ಅದರಿಂದ ಹೋಗ್ತಾ ಇರ್ತೀವಿ. ಗೈಸ್ ನೋಡಿ ಗೈಸ್, ಇವರಿಬ್ರು ನೈಟ್ ನಿದ್ದೆ ಮಾಡಿಲ್ಲ, ಅದಕ್ಕೆ ಈಗ ಮಲ್ಕೊಂತವ್ರೆ. ಏ ಎದಳ
ಕಾರ್ತಿ ಚಿಂಟು ಎದಳು ರಾತ್ರಿ ಎಲ್ಲ ಕಾಟ ಕೊಟ್ಟಿ ಈಗ ನಿದ್ದೆ ಮಾಡಕ್ಕೆ ಇದ್ ಮಾಡ್ತಾವ್ರಿ ಎದುರುಗಳು 3 ಜನನುವೆ. ಇವನು ಇಂಡೈರೆಕ್ಟ್ ಆಗಿ ಕಾಟ ಕೊಟ್ಟವನೆ, ಇವನು ಇಂಡೈರೆಕ್ಟ್ ಆಗಿ ಕಾಟ ಕೊಟ್ಟವನೆ, ಇವ್ರಿಬ್ರು ಡೈರೆಕ್ಟ್ ಆಗಿ ಕಾಟ ಕೊಟ್ಟವ್ರೆ. ಪೋಲಿ ಹುಡುಗರ ತರ ಆಡ್ತಾ ಓ ಎದಳ್ತವ್ರೆ ಗೈಸ್ ಇವಾಗ. ನೀರವೇ ಇಲ್ರಿ ನಮ್ಗೆ. ಕಿಟ್ಕಿ ಇಳಿಸ್ಕೊಂಡವ್ರು. ಆಂಟಿ 2 ಲೀಟರ್ ಬಿಸ್ಲೇರಿ ವಾಟರ್ ಬಾಟಲ್. ನುಗ್ಗೆಕಾಯಿ ಬಿಡ್ತೈತೆ ಅಣ್ಣ ಎಣ್ಣಿ ನಾವು ಸುಮ್ಮನೆ ಮಮ್ಮಿ ಬಿಸ್ಲೇರಿ ಇಲ್ಲ, ಇದೇ ಇರೋದು. ಮಮ್ಮಿ 30 ರೂಪೀಸ್. 2 ಮರಿಗಳು ಅವೆ ನೋಡಿ ಇಲ್ಲಿ. ಕತ್ತೆ ಎಲ್ಲ ಕುದ್ರೆ ಬಾದ್ರೊಳಗ್ ನಿಂತ್ಕೊತೀನಿ ನಾನು. ಮಮ್ಮಿ ಅವಾಗ್ಲೇ ಹೂ ಐತಲ್ಲ ನೋಡ್ದಲ್ಲ, ಕಿತ್ಕೊಂಬೋದಿತ್ತು. ಅದೇ ನಿಮ್ ಅತ್ತೆ ಮನೆಗ್ ನೋಡು ಹೂವು. ಅತ್ತೆ ನೋಡಿ ಅತ್ತೆ, ನಿಮ್ನೆ ರೇಗಿಸ್ತವ್ರೆ ಮಮ್ಮಿ. ನಮ್ಮ ಅತ್ತೆ ಮನೆ ಬೆಳ್ದಿಲ್ವಲ್ಲ ಅದಕ್ಕೆ ಹಂಗಂತ ಇರೋದು. ಬೆಂಗಳೂರ್ಗ ಬಂದವನಂತ ಭಕ್ತಿ ಅವನ್ಗಿಂತ ಚೆನ್ನಾಗಿಲ್ವೇನಾ? ಯಾಕ ಅತ್ತೆ ಅತ್ತೆ ಯಾವ್ದಂದ್ರಿ ಈಗ? ಓ ಹಾಡ್ಗಳಿಲ್ವಾ? ಆಮೇಲೆ ಎಷ್ಟ್ ಚೆನ್ನಾಗಿ ಹೇಳ್ಬೋದು. ಒಳ್ಳೊಳ್ಳೆ ಸಾಂಗ್ ರವಿಚಂದ್ರನ್ ನಾವು ಎಲ್ಲ ಹೋಗತ್ತಾನೆ. ಈ ಕಡೆ ಯಾರು ಬಚ್ಚಿಕೊಂಡು ಆಡಾಡ್ತಾವ್ರೆ ಕಣಪ್ಪ. ಹೇಳಿ ಎಲ್ರಿಗೂ. ಅಮ್ಮ ಹೇಳಮ್ಮ. ಗೈಸ್ ಆಲ್ರೆಡಿ ನಾವು ಮಂತ್ರಾಲಯ ಎಂಟ್ರೆನ್ಸ್ ಹತ್ರ ಇದೀವಿ ನೋಡಿ ಗೈಸ್. ಗೈಸ್ ಆಲ್ರೆಡಿ ಮಂತ್ರಾಲಯ ಹತ್ರ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ ದೇವಸ್ಥಾನ. ಇಲ್ಲಿ ನೋಡಿ ಎಷ್ಟೊಂದು ಶಾಪ್ಸ್ ಇದೆ ನೋಡಿ ಗೈಸ್. ಗೈಸ್ ನನ್ ತಮ್ಮ ಪಂಚೆ ಉಟ್ಕೊಂತವ್ನೆ ಗೈಸ್. ಗೈಸ್ ನನ್ ತಮ್ಮನ್ಗೆ ಪಂಚೆ ಉಟ್ಸಿದಾಯ್ತು, ಅದಕ್ಕೆ ಇವಾಗ ದೇವಸ್ಥಾನ ಒಳಗಡೆ ಎಂಟ್ರಿ ಆಗಕ್ಕೆ ಹೋಗ್ತಾ ಇದ್ವಿ ಗೈಸ್. ಮಮ್ಮಿ ಇಲ್ಲಿ ನೋಡು, ಹಾಯ್ ಮಾಡು ಪಪ್ಪ, ಹಾಯ್ ಮಾಡಿ. ಗೈಸ್ ಇದೆಲ್ಲ ರೂಮ್ಸ್. ಇಲ್ಲಿ ಮಂತ್ರಾಲಯ ಟೆಂಪಲ್ ಬಂದವರು ಸ್ಟೇ ಮಾಡಕ್ಕೆ ಅಂತ ಈ ರೂಮ್ಸ್ ಇರೋದು ಗೈಸ್. ಗೈಸ್ ಇದನ್ನ ನಾವು ಕಲ್ಯಾಣಿ ಅಂತೀವಿ, ಬಟ್ ಇಲ್ಲಿ ಬೋರ್ಡ್ ಅಲ್ಲಿ ಪರಿಮಳ ತೀರ್ಥ ಅಂತ ಹಾಕಿದ್ದಾರೆ. ಗೈಸ್ ನಮ್ಮ ಅಮ್ಮ ನೋಡಿ ಗೈಸ್ ಹೆಂಗ್ ಹೊಡ್ತಾ ಇದಾರೆ ಅಂತ. ಇಲ್ಲಿ ಫುಲ್ ಸಣ್ಣ ಇರೋದ್ರಿಂದ ಕಾಲೆಲ್ಲ ಫುಲ್ ಸುಡ್ತಾ ಇದೆ ಗೈಸ್. ಒಂದ್ ಲೀಟರ್ ವಾಟರ್ ಬಾಟಲ್ ತರಕ್ಕೆ ಗೈಸ್ ಹೊಳೆಯಲ್ಲಿ ನೀರಿಲ್ಲ ಅಂತ 1 ಲೀಟರ್ ಬಿಸ್ಲೇರಿ ವಾಟರ್ ಬಾಟಲ್ ತಂದ್ಬಿಟ್ಟು ಇವನ್ ಮೇಲೆ ಉಯ್ದಿದ್ದೀವಿ ಗೈಸ್. ನೋಡಿ ಫ್ರೆಂಡ್ಸ್ ಇದೆ ಎಂಟ್ರೆನ್ಸ್.
ಜನ ಇದ್ದಾರೆ ಅಂತ ಇಲ್ಲಿ. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ಲೋ ಗಾಯ್ಸ್ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ, ಆಗಿಲ್ಲ ಅಂದರೆ ಸಾರಿ ಗಾಯ್ಸ್. ಬಟ್ ಹೊರಗಡೆ ಎಲ್ಲ ತೋರಿಸ್ತಾ ಇದ್ದೀನಿ ಗಾಯ್ಸ್. ಗೈಸ್ ದರ್ಶನ ಎಲ್ಲ ಆಯಿತು, ಅದಕ್ಕೆ ಇವಾಗ ತೀರ್ಥ ಇಸ್ಕೊಳ್ಳೋಕ್ಕೆ ಅಂತ ಬಂದಿದ್ದೀವಿ ಗೈಸ್. ತೀರ್ಥ ಕೊಡ್ತಾ ಇದ್ದಾರೆ ಗೈಸ್, ಇಲ್ಲಿ ಅಕ್ಷತೆ ಕೊಡ್ತಾ ಇದ್ದಾರೆ. ಗೈಸ್ ಎಲ್ಲ ಮುಗೀತು, ತುಂಬಾ ಚೆನ್ನಾಗಿ ದರ್ಶನ ಕೂಡ ಆಯ್ತು. ಸೊ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ಮೆಡ್ಚಲ್ಗೆ ಹೋಗ್ತೀವಿ ಗೈಸ್. ಫಸ್ಟ್ ಹೈದರಾಬಾದ್ಗೆ ಹೋಗ್ತೀವಿ, ಆಮೇಲೆ ನಾಳೆ ಮಾರ್ನಿಂಗು ಮೆಡ್ಚಲ್ಗೆ ಹೋಗ್ತೀವಿ ಗೈಸ್. ಗೈಸ್ ಎಲ್ಲ ಆಯ್ತು, ಇವಾಗ ಕಾರ್ ಒಳಗಡೆ ಇದೀವಿ. ಇವಾಗ ನಾವು ಲಂಚ್ಗೆ ಹೋಗ್ತಾ ಇದೀವಿ ಗೈಸ್. ತುಂಬಾ ಸುಸ್ತಾಯ್ತು ಗೈಸ್, ಅದಕ್ಕೆ ಇವಾಗ ಲಂಚ್ಗೆ ಹೋಗ್ತಾ ಇದೀವಿ. ಲಂಚ್ ಮುಗಿಸ್ಕೊಂಡು ಹೈದರಾಬಾದ್ ಕಡೆ ಹೊರಡೋದು ಗೈಸ್. ನಮ್ಮ ಮಮ್ಮಿ ಬೆಳಿಗ್ಗೆ ತಿಂಡಿ ಉಳ್ದಿರೋ ಚಪಾತಿನೇ ತಿಂತಾರಂತೆ, ಬಟ್ ನಾನ್ ಮಾತ್ರ ಸ್ಪೆಷಲ್ ಆಗಿ ಪಾರ್ಸಲ್ ತಗೋತಾ ಇದೀನಿ ಗೈಸ್ ಹೋಟೆಲ್ ಇಂದ. ನನ್ಗೆ ಯಾಕೋ ಹೋಟೆಲ್ ಊಟ ಇಷ್ಟ ಇಲ್ಲ ಗೈಸ್, ಆದ್ರೆ ನನಗೆ ಫೈನ್ ಗೈಸ್. ಗೈಸ್ ನಂಗೆ ಪಾರ್ಸಲ್ ತಗೊಳಕ್ ಬಂದಿದೀವಿ ಗೈಸ್. ಇಲ್ಲಿ ನೋಡಿ ಗೈಸ್ ಎಷ್ಟೊಂದು ಟ್ರಾಫಿಕ್ ಇದೆ ಅಂತ. ಇಲ್ಲಿ ನಾವಿಲ್ಲೇ ಮಂತ್ರಾಲಯ ಎಂಟ್ರೆನ್ಸ್ ಹತ್ರ ಇರೋ ಒಂದು ಹೋಟ್ಲಲ್ಲಿ ಪಾರ್ಸಲ್ ತಗೊತಾ ಇದ್ದೀವಿ ಗೈಸ್. ಗೋಲಿ ಸೋಡಾ ಕುಡಿಯೋಕೆ ಬಂದಿದ್ದೀವಿ ಗೈಸ್. ನಾವು ರೀಚ್ ಆಗಿದ್ದೀವಿ ಈಗ ಹೈದರಾಬಾದ್. ನಾವಿವಾಗ ಟೆಂಟ್ ಹೌಸ್ ಹಾಕೊಂಡಿದ್ದೀವಿ ನೋಡಿ. ಇವಾಗ ತಾನೇ ಊಟ ಮುಗಿಸಿ ಎಲ್ಲ ಬಂದು ಇವಾಗ ಮಲ್ಕೊಳ್ಳೋಣ ಒಂದು 4-5 ಅವರ್ ಅಂತ ಟೆಂಟ್ ಹೌಸ್ ಹಾಕೊಂಡಿದ್ದೀವಿ. ಗೈಸ್ ನೋಡಿ ಗೈಸ್ ಎಲ್ಲ ಟೆಂಟ್ ಒಳಗಡೆ ಮಲ್ಕೊಂಡಿದ್ದಾರೆ, ನಾವು ಮಾತ್ರ ಕಾರಲ್ಲಿ ಮಲ್ಕೊಂತ ಇದೀವಿ ಗೈಸ್. A few moments later. ಹಾಯ್ ಗೈಸ್, ಇದ ನಾವು ಹೈದರಾಬಾದ್ ಬಿಟ್ಟು ಮೆಡ್ಚಲ್ ಹತ್ರ ಇದೀವಿ. ಮೆಡ್ಚಲ್ ಅಲ್ಲಿ ರೂಮ್ ಮಾಡ್ಕೊಂಡ್ವಿ ಜಸ್ಟ್ ಬಾತ್ಗೆ ಅಂತ. ನಾನು ನೈಟ್ ಟೆಂಟಲ್ಲೇ ಮಲ್ಕೊಂಡು ಕಾರಲ್ಲೇ ಮಲ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡಿದ್ವಿ. ಇವಾಗ ನಮ್ದು ಬಾತ್ ಎಲ್ಲ ಮುಗೀತು, ಇವಾಗ ಹೊರಡ್ತಾ ಇದೀವಿ ಗೈಸ್. ಟೆಂಪಲ್ಗೆ ಹೋಗಿ ಅಲ್ಲಿಂದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬೆಂಗಳೂರಿಗೆ ವಾಪಸ್ ರಿಟರ್ನ್ ಹೊರಡೋದು ಗೈಸ್. ಸೊ ಇವಾಗ ಟೆಂಪಲ್ಗೆ ಫಸ್ಟ್ ಹೋಗೋಣ ಬನ್ನಿ ಗೈಸ್. ಇಲ್ಲಿ ನೋಡಿ ಗೈಸ್ ಆಲ್ರೆಡಿ ನಮ್ಮ ಮಮ್ಮಿ ನಮ್ಮಪ್ಪ ರೆಡಿ ಆಗಿದ್ದಾರೆ. ಕಾರಲ್ಲಿ ಕೂಡ ಎಲ್ಲ ರೆಡಿಯಾಗಿ ಆಲ್ರೆಡಿ ಕೂತಿದ್ದಾರೆ ಆ್ಯಂಡ್ ನಾನು ರೆಡಿ ಆಗಿದ್ದೀನಿ. ಹೇಳು. ಹಲೋ ಗೈಸ್, ನಮ್ಮನವ್ರಿಗೆ ಹಣ್ಣು ತರಕ್ಕೆ ಹೋಗ್ತಾ ಇದ್ದೀವಿ ಮುಡ್ಲಕ್ಕಿಗೆ. ತಿನ್ನಕ್ಕಾಗಲ್ಲ, ಬೇಡ ಬಿಡಿ. ಫ್ರೆಂಡ್ಸ್ ಎಲ್ಲ ಐಟಮು ತೊಗೊಂಡಿದ್ದಾಯಿತು. ಇವಾಗ ಏನಿದ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದಷ್ಟೇ. ಅದು ನೋಡಿ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಇನ್ನು ಮಿಗಿದ ಫ್ರೂಟ್ಸ್ನೆಲ್ಲ ಕಾರಲ್ಲ ಫಸ್ಟೇ ಇಟ್ಬಿಟ್ಟೆ. ಇವಾಗ ಇಷ್ಟು ಐಟಮ್ ತೊಗೊಬೇಕಿತ್ತು, ಅದಕ್ಕೆ ನಡ್ಕೊಬಂದು ವಾಕಬಲ್ ಡಿಸ್ಟೆನ್ಸ್ ಅಲ್ವಾ, ಅದಕ್ಕೆ ನಡ್ಕೊಂಡು ಹೋಗಿದ್ವಿ.
ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಕಾರ್ ಹತ್ರ. ಅಲ್ಲಿ ನೋಡಿ, ಅಲ್ಲಿದೆ ಕಾರ್. ಸೊ ಗೈಸ್, ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿ, ಒಳಗಡೆ ಅವರು ಆಲೋ ಮಾಡ್ತಾರೋ ಇಲ್ವೋ ಅಂತ ಕನ್ಫರ್ಮ್ ಇಲ್ಲ ಗೈಸ್. ಆಲೋ ಮಾಡಿದ್ರೆ ಪಕ್ಕ ನಾನು ನಿಮಗೆ ತೋರಿಸ್ತೀನಿ, ಇಲ್ಲ ಅಂದರೆ ಸಾರಿ ಗೈಸ್. ಇಲ್ಲೇ ನೋಡ್ಕೊಳ್ಳಿ ಗೈಸ್. ಗೈಸ್, ಇಲ್ಲಿ ಪೋಸ್ಟರ್ ಇರೋದೇ ಒಳಗಡೆ ಕೂಡ ಇರೋ ದೇವರು, ಬಟ್ ಸ್ಟಿಲ್ ಒಳಗಡೆ ಅಲೋ ಮಾಡಲ್ಲ, ಅದಕ್ಕೆ ಪೋಸ್ಟರಲ್ಲಿ ತೋರಿಸ್ತಾ ಇದ್ದೀನಿ ಗೈಸ್. मेरी जिंदगी सवारी मुझको गले लगा के बैठा दिया फलक पे मुझे खाक से उठा के यारा तेरी यारी को मैंने तो खुदा माना याद करेगी दुनिया तेरा मेरा अफसाना मैंने तो खुदा माना याद करेगी दुनिया तेरा मेरा अफसाना याद करेगी दुनिया तेरा ಗೈಸ್, ದೇವಸ್ಥಾನ ಎಲ್ಲ ಮುಗಿತು. ಇವಾಗ ಬ್ರೇಕ್ಫಾಸ್ಟ್ ಮಾಡಿಲ್ಲ ಇನ್ನು, ಸೊ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನದೆಲ್ಲ ಮುಗೀತು ಗೈಸ್. ಇವತ್ತು ಇನ್ನೇನಿಲ್ಲ, ಬೆಂಗಳೂರಿಗೆ ಹೊಡೋದು ಅಷ್ಟೇ. ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಡೈರೆಕ್ಟ್ ಬೆಂಗಳೂರು. ಗೈಸ್, ಅಲ್ಲಿ ನೋಡಿ, ನನ್ನ ತಮ್ಮ ನಮ್ಮ ಅಣ್ಣ ಇಬ್ಬರು ಡ್ರಿಂಕಿಂಗ್ ವಾಟರ್ನ ನಮ್ಮ ಕ್ಯಾನ್ಗೆ ಫಿಲ್ ಮಾಡ್ಕೊಬರೋಕ್ಕೆ ಅಂತ ಹೋಗಿದ್ದಾರೆ. ತಿಂಡಿ ಆಯ್ತು. ಇವಾಗ ಟೀ ಕುಡಿತಾ ಇದೀವಿ. ಇನ್ನು ಬೆಂಗಳೂರಿಗೆ ಹೊರಟು ಟೀ ಕುಡ್ದಾದ್ಮೇಲೆ ಗೈಸ್, ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಡೈರೆಕ್ಟು. ನೋಡಿ ಇಲ್ಲಿ ನೋಡಿ, ಇಲ್ಲಿ 641 ಕಿಲೋಮೀಟರ್ಸ್ ಇದೆ. 10 hours 53 minutes ಅಂತ ಕೊಟ್ಟಿದ್ದಾರೆ, ಬಟ್ ಇನ್ನೂ ಜಾಸ್ತಿ ಆಗ್ಬೋದು. ಜಾಸ್ತಿ ಹೀಟ್ ಇರೋದ್ರಿಂದ ಕಾರ್ ಸ್ಲೋ ಆಗಿ ಹೋಗುತ್ತೆ, ಅದಕ್ಕೆ ನೋಡೋಣ ಗೈಸ್. ಮಮ್ಮಿ, ಯಾಕೆ ಫುಲ್ ಬೇಜಾರಲ್ಲಿದೆಯಾ? ನನಗೆ ಲಂಚ್ ಸಿಕ್ಕಿಲ್ಲ ಮಧ್ಯಾಹ್ನ. ಗೈಸ್, ನಾವು ಇಷ್ಟು ಟ್ರಾವೆಲ್ ಮಾಡಿ ಅಲ್ಲಿ ಹೈವೇ ಇದ್ದಿದ್ದರಿಂದ ಲಂಚೇ ಸಿಗಲಿಲ್ಲ ಗೈಸ್. ಎಲ್ಲೂ ರೆಸ್ಟೋರೆಂಟ್ಸ್ ಇರಲಿಲ್ಲ, ಅದಕ್ಕೆ ಇವಾಗ 4 o'clock ಆಗಿದೆ. ಇವಾಗ ಲಂಚಿಗೆ ಬಂದಿದ್ದೀವಿ ಗೈಸ್. ಏನೂ ತಿಂದಿಲ್ಲ ಬೆಳಗ್ಗೆಯಿಂದ. ತಿಂಡಿ ಒಂದಿದ್ರೆ ಇನ್ನೇನು ಮಾಡಿಲ್ಲ ಗೈಸ್. ಇವಾಗ ಇಲ್ಲಿ ಲಂಚ್ ಮುಗಿಸ್ಕೊಂಡು ಮತ್ತೆ ಕ್ಯಾರಿ ಆನ್ ಮಾಡ್ಬೇಕು ನಮ್ಮ ಜರ್ನಿನ. ಅತ್ತೆ, ಯಾಕತ್ತೆ ಬೇಜಾರಲ್ಲಿದ್ದೀರಾ? ಇಲ್ಲ ಕಣಮ್ಮ, ಊಟ ಮಾಡೋಣ ಅಂತ ಬಂದಿದ್ದೀವಿ. ಇಂಗ್ಲೀಷಲ್ಲಿ ಸಾಫ್ಟ್ ಅಂತಾರೆ ಗೈಸ್, ನಮ್ಮ ಅತ್ತೆ ಮೆನು ನೋಡ್ತಾ ಇದ್ದಾರೆ ನಮಗೆಲ್ಲ ಆರ್ಡರ್ ಮಾಡೋಕ್ಕೆ ಏನು ಬೇಕು ಅಂತ. ಚಪಾತಿ ಪಲ್ಯ ಈಗ ಅವನೊಂದು ಹೇಳಿದ್ರೆ ನಾನೊಂದು ಹೇಳ್ತೀನಿ. ವಾ, ನೋಡ್ತವ್ರೆ ಏನು ಬೇಕು ಅಂತ. ಅದು ನೂಡಲ್ಸ್ ಐದಾ ಫ್ರೈಡ್ ರೈಸ್ ಅದು ನೂಡಲ್ಸೇ. ಕಲ್ಲಂದ ಅದು ಫ್ರೈಡ್ ರೈಸ್. ಖಾರ ಬಾತ್ ಹಾಂ, ಗೈಸ್, ಲಂಚ್ ಎಲ್ಲ ಮುಗೀತು. ಇವಾಗ ಮತ್ತೆ ಗೈಸ್, ನಾವು ಬ್ಯಾಂಗ್ಳೂರ್ ರೀಚ್ ಆದ್ವಿ. ಏರ್ಪೋರ್ಟ್ ಹತ್ರ ಇದೀವಿ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಮನೆಗೆ ರೀಚ್ ಆಗ್ತೀವಿ. ಆದ್ರೆ ಇನ್ನ ಡಿನ್ನರೇ ಆಗಿಲ್ಲ ಗೈಸ್. ಗೈಸ್, ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಗೈಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್, ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಗೈಸ್, ಪ್ಲೀಸ್.